ನಮಸ್ಕಾರ. ಚುನಾವಣಾ ಅಖಾಡಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಲೋಕಸಭಾ ಚುನಾವಣೆಯ ದಿನಾಂಕ ಅಂತೂ ಅನೌನ್ಸ್ ಆಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಹಳ ಮುಖ್ಯವಾಗಿ ಕ್ಷೇತ್ರದ ಜನ ಏನ್ ಹೇಳ್ತಾರೆ, ಜನರ ನಾಡಿ ಮಿಡಿತ ಯಾವ ರೀತಿಯಾಗಿದೆ, ಜನ ಈ ಬಾರಿ ಯಾರ ಪರವಾಗಿ ಮತದಾನವನ್ನ ಚಲಾಯಿಸ್ತಾರೆ, ಬಹಳ ಮುಖ್ಯವಾಗಿ ಇಲ್ಲಿರುವಂತಹ ಕ್ಷೇತ್ರದ ಅಭ್ಯರ್ಥಿ ಮುಖ್ಯನೋ ಅಥವಾ ದೇಶವನ್ನು ಆಳುವಂತಹ ದೇಶದ ಪ್ರಧಾನಿ ಮುಖ್ಯನೋ, ಎರಡು ಅಂಶವನ್ನ ಆಧಾರದಲ್ಲಿ ಇಟ್ಕೊಂಡು ಜನ ಮತವನ್ನ ಹಾಕಬೇಕಾಗತ್ತೆ. ಹಾಗಾಗಿ ನಾವು ನೇರವಾಗಿ ಮತದಾರರು ಏನ್ ಹೇಳ್ತಿದ್ದಾರೆ, ಮತದಾರರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ನೇರವಾಗಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. MP ಎಲೆಕ್ಷನ್ ನಡೀತಾ ಇದೆಯಲ್ವಾ, ಪ್ರಧಾನಮಂತ್ರಿ ನಿಮ್ಗೆ ಯಾರಾಗಬೇಕು? ಮೋಡಿ ಅವರೇ ಆಗಬೇಕಾ? ಯಾಕೆ ಅವರೇ ಆಗಬೇಕು? ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ, ಅವರಿದ್ರೆ ಚೆನ್ನಾಗಿ ಅನಿಸುತ್ತಾ? ಅಡ್ಮಿನಿಸ್ಟ್ರೇಷನ್ ಒಂದೇನಾ, ಏನೇನು ಬೇರೆ ಏನಾದರೂ? ಇಲ್ಲ, ಜನಗಳು ಇಂಪ್ರೂವ್ ಆಗಬೇಕಲ್ಲ. ಇಂಪ್ರೂವ್ ಆಗಬೇಕು. ನಾವು ಯಾವಾಗಲೂ ಬಡತನವೇ ಇದ್ರೆ ಹೇಗೆ? ಈಗಲೂ ಮಕ್ಕಳು ಇದೀವಿ ಅಲ್ವಾ? ಮಕ್ಕಳು ಓದಬೇಕಲ್ಲ, ಓದಾಣೆಲ್ಲ ಬೇಕು, ಕೆಲಸ ಬೇಕು, ಅವರವ್ರ ಊಟಕ್ಕೆ ಅವರವ್ರು ಚೆನ್ನಾಗಿ ಸಂಪಾದಿಸ್ಬೇಕು. ಅದಕ್ಕೆ ಮಂತ್ರಿಗಳೇ ಮಾಡಬೇಕು, ನಮ್ಮ ಕೈಲಿ ಏನಿದೆ? ಸೊ ಜನಗಳ ಕೈಲಿ ಇದೆಯಲ್ವಾ, ನಾವು ವೋಟಿಂಗ್ ಪವರ್ ನಮ್ಮ ಅದು ಹೊಂದುತ್ತಾ ಇದೆ. ಒಂದೇ ಸಲ ಸೆಲೆಕ್ಟ್ ಮಾಡೋ ಅಧಿಕಾರ ನಮಗೆ ಇದೆಯಲ್ವಾ? ಆಗಲಿ, ದೇವರ ದಯದಿಂದ ಇಂಡಿಯಾ ಚೆನ್ನಾಗಿರುತ್ತೆ. ನಮಗೆ ದೇಶ ಇಂಪ್ರೂವ್ ಆಗಬೇಕು, ಮತ್ತು ನರೇಂದ್ರ ಮೋದಿಯವರೇ ಬರಬೇಕು. ದೇಶ ಇಂಪ್ರೂವ್ ಆಗಿ ಮುಂದುವರಿಬೇಕು ಅಂದರೆ ಮೋದಿಯವರೇ ಬರಬೇಕು, ಅವರೇ ಇರಬೇಕು. ಮೋದಿ ಸರ್ಕಾರನೇ ಬೇಕು. ಇನ್ಯಾವ ಸರ್ಕಾರ ಬಂದರೂ ದೇಶ ಉದ್ಧಾರ ಆಗಲ್ಲ. ಎಲ್ಲ ಬಿಟ್ಟು ಪ್ರಚಾರ ಮಾಡು, ಬಿಟ್ಟು ಇದು ಮಾಡು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ದೇಶನ ಅಧೋಗತಿಗೆ ತಂದುಬಿಡ್ತಾರೆ, ಎಲ್ಲ ಫ್ರೀ 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 ಅಂದ್ಕೊಂಡು. ದಯವಿಟ್ಟು ಫ್ರೀಗೆ ಯಾವುದೇ ಆಗಲಿ ಅನುಕೂಲ ಮಾಡಿಕೊಡ್ಬಾರ್ದು. ಯಾವುದೇ ಆಗಲಿ 1 ಲಕ್ಷ ಕೊಡ್ತೀನಿ, 5,000 ಕೊಡ್ತೀನಿ, ಅವೆಲ್ಲ ಬಿಟ್ಬಿಟ್ಟು ಕಷ್ಟಪಟ್ಟು ದುಡಿಲಿ, ಸಂಪಾದನೆ ಮಾಡಲಿ, ಬೇಡ ಅನ್ನಲ್ಲ. ಆದರೆ ದೇಶ ಇಂಪ್ರೂವ್ ಆಗಬೇಕು ಅಂದರೆ ದಯವಿಟ್ಟು ಮೋದಿಯವ್ರಿಗೆ ಓಟ್ ಹಾಕಬೇಕು ಅಂತ ಕೇಳ್ತೀನಿ. ಅಷ್ಟೇ ನನ್ನ ಆಸೆ. ಅಲ್ಲ, ನಿಮ್ಮದು ಯಾವ ಕ್ಷೇತ್ರ? ಸಾರಿ, ನಮ್ಮದು ಚಿಕ್ಕಬಳ್ಳಾಪುರ ಕ್ಷೇತ್ರ. BJPನೇ ಬರಬೇಕು. ಸುಮ್ಮನೆ ಕಾಂಗ್ರೆಸ್ಸಿಂದ ಏನು ಅಷ್ಟು ಇದಾಗ್ತಿಲ್ಲ. BJP ಬಂದರೆ ಒಳ್ಳೆಯದು. ಜನಕ್ಕೆ ಅನುಕೂಲ. ಇನ್ನು ಮುಂದಕ್ಕೆ ಬಿಜೆಪಿ ನೋಡ್ತಾ ಹಾಂ, ಹೌದು. ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರಾ ಮೋದಿ? ಸರ್, ಹಾಂ, ಮಾಡ್ತಾರೆ ಸರ್. ಹೆಂಗಿದೆ ಮೋದಿನೇ ಸರ್. ಮೋದಿ ಎಲ್ಲ ಚೆನ್ನಾಗಿದೆ. ಯಾವ ಪಕ್ಷ ಜೋರಿದೆ ಅಲ್ಲಿ? ಅಲ್ಲಿ BJPನೇ ಸರ್. ಸೆಂಟ್ರಲಲ್ಲಿ ಯಾವ್ದು ಬರುತ್ತೆ? BJPನೇ ಸರ್. ಮೋದಿ ಯಾರಾಗಬೇಕು? ಮೋದಿನ ಪ್ರಧಾನಿ ಆಗಬೇಕಲ್ಲ ಸರ್. ಮುಂದಿನ ಪ್ರಧಾನಿಗಳು ಅವರೇ ಆಗಬೇಕು. ಮೋದಿನೇ ಆಗಬೇಕು. ಹಾಗೆ ಆಗ್ಬೇಕು. ಹ್ಯಾಟ್ರಿಕ್ ಎಲ್ಲ ಅವರೇ ಬೇಕು. ಗ್ಯಾರಂಟಿ ಸರ್. ಯಾಕೆ ಬೇಕು? ಏನು ಸರ್? ಯಾಕೆ ಬೇಕು? ದೇಶವನ್ನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಈಗಾಗಲೇ ನಮ್ಮ ಪ್ರಪಂಚವನ್ನು ಆವಾಡಿಗ ದೇಶ ಅಂತಿದ್ರು, ಅಂಥ ದೇಶವನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ಅವರು ನೆಕ್ಸ್ಟು ಅವರೇ ಆಗ್ಬೇಕು ಸರ್, ಮೋದಿ ಅವರೇ ಬೇಕು. ಹೌದು ಸರ್. ಇನ್ನೂ ಏನಾದರೂ ಅಭಿವೃದ್ಧಿಗಳು ನೋಡ್ತೀರಾ ಅಥವಾ ಹಿಂಗೆ? ಖಂಡಿತ ಸರ್, ಖಂಡಿತ ನೋಡ್ತೀವಿ. ಮುಂದೆ ನದಿಗಳ ಜೋಡಣೆ ಕೂಡ ಮಾಡಬೇಕು ಅಂತ ಅವ್ರನ್ನ ನಾವು ಮನವಿ ಮಾಡ್ಕೊಂಡಿದ್ವಿ. ಅವರು ಅದು ಆಗುತ್ತೆ, ಕೆಲಸ ಮಾಡ್ತಾರೆ ಸರ್. ಅದು ಈಗ ರಸ್ತೆಗಳ ಜೋಡಣೆ. ಕರ್ನಾಟಕ ದೇಶ ಅಂತ ಬಂದರೆ ಓವಲ್ ಕರ್ನಾಟಕದಲ್ಲಿ BJP ಕಾಂಗ್ರೆಸ್ ಎಷ್ಟು ಗೆಲ್ಬೋದು ನಿಮ್ಮ ಪ್ರಕಾರ? ಸರ್, ಅದನ್ನ ಹೇಳೋಕ್ಕಾಗಲ್ಲ. ಒಟ್ಟು BJPನೇ ಜಾಸ್ತಿ ಗೆಲ್ಲುತ್ತೆ. BJPನೇ ಜಾಸ್ತಿ ಗೆಲ್ಲುತ್ತೆ ಸರ್. ಹೌದು, ಗ್ಯಾರಂಟಿ. ತುಂಬ ಜೋರಾಗಿದೆ ಸರ್. ಉತ್ತರ ಕರ್ನಾಟಕದಲ್ಲಿ ಜೊಲ್ಲೆಯವರಿಗೆ ಗೆಲ್ಬೋದು. ಜೊಲ್ಲೆಗೆ ಗೆಲ್ತಾರೆ. ಜೊಲ್ಲೆ. ಸೊ ಸೆಂಟ್ರಲಲ್ಲಿ ಮೋದಿನ ರಾಹುಲ್ ಗಾಂಧಿನ ಅಂತ ಕಾಂಪಿಟೇಷನ್ ಇದೆ. ಯಾರು ಗೆಲ್ತಾರೆ? ಮೋದಿನೇ ಗೆಲ್ಲಬೇಕು ಸರ್. ಮೋದಿನೇ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು? ಅವರೇನೆ. ಅವರು ಸುಮಾರು ವರ್ಕ್ ಮಾಡಿದ್ದಾರೆ, ಸುಮಾರು ಯೋಜನೆಗಳನ್ನು ತಂದಿದ್ದಾರೆ. ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಆಮೇಲೆ ಗ್ಯಾಸ್ ಯೋಜನೆ ಆಗಿರ್ಬೋದು. ಬಡತನದಲ್ಲಿ ಸರ್, ನಮ್ಮ ಕಡೆ ಹಳ್ಳಿ ಸರ್, ಹಳ್ಳಿಯವರು ಒಲೆ ಹಚ್ಚಿ ಮತ್ತು ಇದು ಕಟ್ಟಿಗೆಲ್ಲ ಹಾಕಿ ಕೆಲಸ ಮಾಡೋರು. ಇವತ್ತಿಗೆ ಮಹಿಳೆಯರು ಎಷ್ಟು ಯೂಸ್ ಆಗಿದೆ ಅಂದರೆ ಈಗ ಗ್ಯಾಸ್ ಯೂಸ್ ಮಾಡ್ತಾಯಿದ್ದಾರೆ. ಎಷ್ಟು ಖುಷಿಯಲ್ಲ ಸರ್ ಅವರಿಗೆ? ಹಾಂ, ಅದಕ್ಕೋಸ್ಕರ ನೀವು. ಹಾಂ, ಹೌದು ಸರ್. ಮತ್ತು ಈ ಮನೆಗಳ ಯೋಜನೆ 3,35,000 5,30,000 ತಂದರು. ಈಗ 12 ಲಕ್ಷ ಬಂದಿದೆ ಸರ್ ನೆಕ್ಸ್ಟು. ಹಾಂ, ಆನಂತರ ಮತ್ತೇನು ಮಾಡಲಿಲ್ಲ. ಈಗ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗಂತೂ ಅಲ್ಲೆಗಳ್ತಾ ಇಲ್ಲ. ಅದು ಕರ್ನಾಟಕದಲ್ಲಿ ಅವರೇ ಇರಲಿ. ಆದರೆ ಕೇಂದ್ರದಲ್ಲಿ ಯಾರು ಬೇಕು? ಮೋದಿನೇ ಬೇಕು ಸರ್. ಇನ್ನೂ ಏನಾದರೂ ಹೊಸ ಹೊಸ ಯೋಜನೆಗಳು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಏನಾದರೂ ಇವೇ ಇರಬೇಕಾ? ಯಾವುದು ಮಾಡಲಿಲ್ಲ ಅಂತ ಕೇಳ್ಬೋದಲ್ಲ ಸರ್? ಮಾಡಲಿಲ್ಲಲ್ಲ. ಈಗ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಪಡಿತಿರೋ ದೇಶ ಅಲ್ವ ನಾವು? ನಾವು ಎಮ್ ಎ ಬಿ ಎಡ್ ಮಾಡಿ ಕಿಸಿಂದ ನಮಗೆ ಸರ್ಕಾರ ಗೌರ್ಮೆಂಟ್ ಕೆಲಸ ಕೊಟ್ಟಿದೆ. ಮತ್ತೇನು ಬೇಕು ಸರ್? ಅಲ್ಲ, ನಾನು ಹೇಳ್ತಾ ಇರೋದು ಏನಂತಂದರೆ, ಈಗ ದೇಶ ನಮ್ಮದು ಭಾರತ ಅಂತ ಬಂದಾಗ ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮದು. ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಹೊಂದುತ್ತಿರುವ ದೇಶ ಅಲ್ವಾ? ಹೊಂದಿರೋ ದೇಶ ಅಲ್ವಾ? ಹೊಂದುತ್ತಿರುವ ದೇಶ. ಏನೇನು ಹೊಂದ್ಬೋದು ಇನ್ನು ನಮ್ಮದು? ಏನೇನು ನಾವು ನೋಡ್ಬೋದು ಮೋದಿ ಅವ್ರ ಕಡೆಯಿಂದ? ಈಗ ನಮ್ಮ ಕಾಲದಲ್ಲಿ ಇರ್ತಕ್ಕಂಥದ್ದು, ಈಗ ಚಿಕ್ಕ ಮಕ್ಕಳು ಬಯಸೋದು ಏನು ಗೊತ್ತಾ? ಈಗ ಒಳ್ಳೆ ಈ ಕಾಂಪಿಟೇಟಿವ್ ದೇಶದಲ್ಲಿ ಕಾಂಪಿಟೇಟಿವ್ ಆದ ಕಾರಣ ಒಳ್ಳೆಯ ಇದನ್ನು ಕೋಚಿಂಗ್ ಸೆಂಟರ್ಗಳಾಗಬೇಕು. ಇನ್ನು
ಕೊಂಚ ಕೋಚಿಂಗ್ ಸೆಂಟರ್ಗಳಾಗಬೇಕು, ಮಕ್ಕಳಿಗೆ ಒಳ್ಳೆ ಇದನ್ನು ನಾಲೆಜ್ ಬರ್ತಕ್ಕಂಥ ಕೋಚಿಂಗ್ ಸೆಂಟರ್ಗಳು ತೆಗೆದ್ರೆ ಅವರಿಗೆ ಒಳ್ಳೆ IAS ಆಫೀಸರ್ಗಳಾಗಿರ್ಬೋದು, KS ಆಗಿರ್ಬೋದು, ಆಮೇಲೆ IPS ಆಗಿರ್ಬೋದು, ಅಂಥ ಕೋಚಿಂಗ್ ಸೆಂಟರ್ಗಳಲ್ಲಿ ಹಳ್ಳಿಗಳಲ್ಲಿ ತೆಗೆದರೆ ಒಳ್ಳೆಯದು ಅಂತ ನಮಗೆ ಕೇಂದ್ರದಿಂದ. ಹೌದು, ಆದರೆ ಅಂದರೆ IAS ಕಲಿಬೇಕಾದ್ರೆ ಎಲ್ಲಿ ಹೋಗೋ, ಡೆಲ್ಲಿ ಹೋಗಬೇಕು, ಒಂದು ಬೆಂಗಳೂರು ಬರಬೇಕು. ಆದರೆ ಹಳ್ಳಿಯವರು ಎಲ್ಲಿ ಹೋಗಬೇಕು ಸರ್? ಬಡತನದಲ್ಲಿ ಇದ್ದಿರ್ತಾರೆ, ಅವ್ರಿಗೆ ಬೆಂಗಳೂರೇ ಬರಬೇಕು, ಇಲ್ಲಾಂದರೆ ಹೈದರಾಬಾದ್ ಹೋಗಬೇಕು, ಇಲ್ಲಾಂದರೆ ಡೆಲ್ಲಿ ಹೋಗಬೇಕು ಅಂತ. ಸ್ವಲ್ಪ ಕಾಂಪಿಟೇಟಿವ್ ಮಕ್ಕಳನ್ನು ಕಳಿಸ್ಲಿಕ್ಕೆ ಬಡವರಿಗೆ ಆಗದೇ ಇದ್ದ ಕಾರಣಕ್ಕೆ ಅವ್ರನ್ನ ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ತೆಗಿಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಂತೆ ಸರ್. ನೀವು ಶಿಕ್ಷಣಕ್ಕೆ ಒತ್ತು ಕೊಡಲಿ ಅಂತ ಹೇಳ್ತಾ ಇದ್ದೀರಾ? ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಸರ್. ಥ್ಯಾಂಕ್ ಯು ಸರ್. ಬೆಳಗಾಮಲ್ಲಿ ಅಥವಾ ಇಂಡಿಯಾದಲ್ಲಿ ಯಾವ ಥರ ಬಿಸಿ ಇದೆ ಎಲೆಕ್ಷನ್? ಇನ್ನು ಸದ್ಯ ಎಲ್ಲ BJP ಕಡೆ ಒಲವು ಇದೆ. BJP ಬಂದರೆ ಒಳ್ಳೆಯದು ಅಂತ ಅನಿಸ್ತದೆ. ಸ್ಟೇಟಲ್ಲಿ ಹೇಗಿದೆ ಬಿಸಿ? ಅದೇ ಈಗ ಎಲ್ಲರೂ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಒಂದೊಂದು ಕಡೆ ಒಂದೊಂದು ಥರ ವಾತಾವರಣ ಇದೆ. ಸೊ ಸೆಂಟ್ರಲಲ್ಲಿ ಮೋದಿನೇ ಬೇಕು ಮತ್ತೆ? ಹೌದು, ಮತ್ತೊಮ್ಮೆ ಮೋದಿ? ಹೌದು. ಯಾಕೆ ಬೇಕು ಮತ್ತೆ ಮೋದಿ? ಏನೆಲ್ಲ ಜನಪರ ಕಾರ್ಯಕ್ರಮಗಳು ಒಳ್ಳೇದು, ಒಟ್ಟು ಜನರಿಗೆಲ್ಲ ಒಳ್ಳೇದಾಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು, ಬೆಳಿಬೇಕು, ಭಾರತ ಒಟ್ಟು ಪ್ರಗತಿ ಆಗಬೇಕು. ಆ ಉದ್ದೇಶದಲ್ಲಿ BJP ಅಜೆಂಡಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಮೋದಿ ಬರ್ತಾರೆ. ಮತ್ತೊಮ್ಮೆ ಮೋದಿ ಬರ್ತಾರೆ, ಗ್ಯಾರಂಟಿ ಇದೆ, ಖಂಡಿತ ನಂಬಿಕೆ ಇದೆ, ಬರ್ತಾರೆ. ನಿಮ್ಮ ಬೆಳಗಾಂ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಜಗದೀಶ್ ಶೆಟ್ಟರ್ ಗೆಲ್ಬೋದು, ಆದರೆ BJP ಪಕ್ಷದ ವಿಚಾರದಲ್ಲಿಂದ ಗೆಲ್ಬೋದು. ಅವರು ಈಗ ಮತ್ತೆ ಕಾಂಗ್ರೆಸ್ ಹೋಗಿ ಮತ್ತೆ ಬಂದಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಮೊದಲಿಂದ ಬೆಳಗಾಮಲ್ಲಿ BJP ಒಲವು ಚೆನ್ನಾಗಿದೆ, ಆ ದೃಷ್ಟಿಕೋನದಿಂದ ಜಗದೀಶ್ ಶೆಟ್ಟರ್ ಬರ್ಬೋದು. ಥ್ಯಾಂಕ್ ಯು ಸರ್. MP ಎಲೆಕ್ಷನ್ನಲ್ಲಿ ಯಾವುದು ಜೋರಿದೆ ಸರ್? ಜೋರಿದೆ ಅಂದರೆ ಈಗ ಹೆಚ್ಚು ಕಮ್ಮಿ BJP ಕಡೆ ಒಲವು ಇದೆ. ಒಬ್ಬೊಬ್ರದ್ದು ಒಂದೊಂದು ಥರ. ಈಗ ಸ್ವಲ್ಪ ತಿಳಿದವರು BJP ಅಂತಾರೆ, ಮಿಕ್ಕಿದ ಈ ಫ್ರೀ ಯೋಜನೆಗಳು ತಗೊಂಡವರು ಅದೇ ಮೇಲೂ ಅಂತಾರೆ. ಹಂಗಿದೆ ಜನ ಒಲವು, ಅಷ್ಟೇ, ಇನ್ನೇನಿಲ್ಲ. ನಮಗೆ ಪ್ರಧಾನಿ ಮೋದಿ ಬರಬೇಕು ಅಂತಲೇ ಆಸೆ. ಅವರೇ ಯಾಕೆ ಆಗಬೇಕು? ಅವರೇ ಆಗಬೇಕು ಅಂದರೆ ಇವತ್ತು 2-3ನೇ ಸ್ಥಾನದಲ್ಲಿ ನಿಂತಿದೆ ಇವತ್ತು ದೇಶ. ಅಂಥ ಪುಣ್ಯಾತ್ಮ ಎಲ್ಲಿ ಬರ್ತಾರೆ ಇವತ್ತು? ಏನಾನ ಒಂದು ಕಂಪ್ಲೇಂಟ್ ಇದೆಯಾ ಅವ್ರದ್ದು ಇವತ್ತಿಗೂ ಆ ಪ್ರಧಾನಿದು? ಅಂಥವ್ರು ಎಲ್ಲಿದ್ದಾರೆ ಇವತ್ತು? ಇನ್ನೊಂದು ಸಾರಿ ಬರಬೇಕು ಅನ್ನೋದೇ ನಮ್ಮ ಆಸೆ. ದೇಶ ಉಳಿಬೇಕು, ನಮಗೂ ರಕ್ಷಣೆ ಸಿಗಬೇಕು ನಮ್ಮ ಹಿಂದುತ್ವ ರಾಷ್ಟ್ರಕ್ಕೆ. ಮತ್ತು ಬೇರೆ ಪಾರ್ಟಿಗಳೆಲ್ಲ ಆರೋಪಗಳು ಮಾಡ್ತಿದ್ದಾರೆ, ಅದೆಲ್ಲ ಕಾಲ್ಫರ್ ಆಗಿಲ್ಲ, ಏನೇನೋ 15 ಲಕ್ಷ ದುಡ್ಡು ಅದು ಇದು ಅಂತ ಏನೇನೋ ಹೇಳ್ತಾರಲ್ಲ. ಅವರು ಹೇಳ್ತಾರೆ, ಅದು ಲಂಚ ತಿನ್ಕೊಂಡು ಅವರು ಇರ್ತಾವೆ, ಎಂಜಲ್ ತಿಂತಾರಲ್ಲ. ಕ್ಷಣ ಮಾತ್ರಿಗೆ 5 ವರ್ಷದ್ದು ಕತೆ ಹೇಳಿ, 5 ವರ್ಷದ್ದು ಹೇಳಿ ಕತೆ. ಈಗ ನಾವೇನೋ ಯಾವುದಕ್ಕೋ ಕಣ್ಣು ಮುಚ್ಕೊಂಡು ಆಗ ಏನು ಕೊಡ್ತಾರೋ ಅದನ್ನು 1,000-2,000 ಈಸ್ಕೊಂಬಿಟ್ಟು ಎಂಜಲು ಕುಡಿದ್ಬಿಟ್ಟು ಹಾಕ್ಬಿಡ್ತೀವಿ. 5 ವರ್ಷ ಯಾರು ನಮ್ಮನ್ನು ನೋಡೋರು? ಇವತ್ತು ಆ ಫ್ರೀ ಯೋಜನೆ ಯಾರ್ದು ದುಡ್ಡು? ನಮ್ಮದೇ ದುಡ್ಡು, ನಮ್ಮ ಮೇಲೆ ಹಾಕ್ತಾರೆ. ಅದು ಅವ್ರ ಕೈಯಿಂದ ಏನೋ ಕೊಟ್ಟು ಕಳ್ಕೊತಾವ್ರ. ಸುಮ್ಮನೆ ದಡ್ಡ ಜನಗಳು ಹೋಗಿ ಆ ದುಡ್ಡು ಈಸ್ಕೊಂಡು ತಿನ್ಕೊಂಡು ನಾವೇನೋ ಕೇಳಿದ್ವಾ ದುಡ್ಡನ್ನ? ಏನೂ ಕೇಳಲಿಲ್ಲ. ಅವ್ರು ಕೊಡ್ತಾ ಇರೋದು ಓಟ್ಗೋಸ್ಕರ. ಜನನ ಸುಮ್ಮನೆ ಏನೋ ತಿಳಿದಿದ್ದಂಗೆ ಇರ್ತಾರಲ್ಲ ವ್ಯಕ್ತಿಗಳು ಪಾಪ, ಹಂಗಾಗಿ ಅವ್ರನ್ನ ಯಾಮಾರಿಸ್ತಾ ಇದ್ದಾರೆ ಅಷ್ಟೇ. ನಾವು ಯಾವತ್ತು ಬುದ್ಧಿವಂತರು ಆಗ್ತೀವೋ ಆವತ್ತು ಸರೋಗ್ತದೆ. ನಾವು ಯಾವತ್ತು ದಡ್ಡರಾಗ್ತೀವೋ ಹಿಂಗೇನೆ. ಈಗ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರಲ್ವಾ, ಅವ್ರಿಗೆ ಏನು ಹೇಳ್ತೀರಾ ನೀವು? ಏನೇನು ಹೇಳ್ತೀರಾ? ಎಂಜಿಲ್ ತಿನ್ನೋ ಜನಗಳು ಇನ್ನೇನು ಮಾಡ್ತೀರಾ? ಎಂಜಿಲ್ ತಿಂತಾರೆ, ಯಾರಿಗೋ ಹಾಕ್ತಾರೆ ಕಣ್ಣು ಮುಚ್ಕೊಂಡು. ಅದು ಬದಲಾಗಬೇಕು. ನಾವು ಬುದ್ಧಿವಂತ ಆಗಬೇಕು. ನಾವು ಯಾವತ್ತು ಸರೋಗ್ತೀವೋ ಆವತ್ತೇ ಸರೋಗೋದು. ನಾವು ಯಾವತ್ತು ಹಿಂಗೆ ಕೊಡೋ ದುಡ್ಡನ್ನ ಈಸ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ, ಆವತ್ತು ಹಾಳಾಗೋದು ನಾವೇನೆ. ಅವರು ಚೆನ್ನಾಗೇ ಇರ್ತಾರೆ, ಅವ್ರ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಆಸ್ತಿ ಮಾಡಿ ಇಟ್ಟಿರ್ತಾರೆ. ನಾವೇ ಬಡವರಾಗಿರೋದು, ನಾವು ಹಾಗೇ ಇರ್ತೀವಿ. ಅವ್ರಿಗೆ ಯಾವ ಕಾನೂನು ಇಲ್ಲ, ಏನೂ ಇಲ್ಲ. ನಮಗೇನೆ ಎಲ್ಲ ಕಾನೂನು. ಸರ್, ಈ MP ಎಲೆಕ್ಷನ್ ನಡೀತಾ ಇದೆ. ಹೌದು, ಪ್ರಧಾನಮಂತ್ರಿ ಆಯ್ಕೆಗೋಸ್ಕರ. ಹೌದು. ನಿಮ್ಮ ಆಯ್ಕೆ ಯಾವುದು ಸರ್? ನಮ್ಮದು ರಾಹುಲ್ ಗಾಂಧಿ ಕಾಂಗ್ರೆಸ್ಸೇ ಬರಬೇಕು. ಯಾಕೆ ರಾಹುಲ್ ಗಾಂಧಿನೇ ಬೇಕು ಸರ್? ಯಾಕಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು? ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳಕ್ಕೆ ಬರ್ತಾರೆ ಇವರು. ನಮ್ಮ ಕಾಂಗ್ರೆಸ್ ಅವರು ಯೋಜನೆಗಳು ಹೇಳಿದ್ದಾರೆ, ಅಷ್ಟೊಂದು ಗ್ಯಾರಂಟಿ ಎಲ್ಲ ಮಾಡಿದ್ದಾರೆ. ಇವರು BJP ಹೇಳೋದಷ್ಟೇ ಇದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಎಲ್ಲ ಎಷ್ಟೊಂದು ಹೇಳಿದೆ ಅದೆಲ್ಲ ಮಾಡಿದ್ದಾರೆ. ಈಗ ಅದ್ರ ನೋಡಿ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ. ಇನ್ನು ಮೋದಿಯವರು ಈಗ ಕೊಟ್ಟಿದ್ದಾರೆ, ಇವತ್ತು ಬಿಟ್ಟಿದ್ದಾರೆ ಪ್ರಣಾಳಿಕೆ, ಇವತ್ತು ಬಿಟ್ಟಿದ್ದಾರೆ. ಅದು ಇವತ್ತು ಬಿಟ್ಟು ಅವರು 10 ವರ್ಷದಿಂದ ರೂಲ್ ಮಾಡಿದ್ದಾರೆ. ಮಾಡ್ಬೋದಾಗಿತ್ತಲ್ಲ ಫಸ್ಟ್. ಈಗ ಎಲೆಕ್ಷನ್ ಬಂದಿದೆ, ಅದಕ್ಕೆ ಇದು ಮಾಡಿ ಓಟ್ ಸೆಳೆಯೋ ಕೆಲಸ ಈಗ ಮಾಡ್ತಿದ್ದಾರೆ ಅವರು. ಓಕೆ, ಸೊ ಅದಕ್ಕೋಸ್ಕರ ನೀವು ರಾಹುಲ್ ಈಗ ಈ ಸಲ ಚೇಂಜ್ ಕೇಳ್ತಾ ಇದ್ದೀರಾ? ಹೌದು. ನಮ್ಮ ಬಾಗಲಕೋಟಲ್ಲಿ ಪಕ್ಕ ಈ ಸತಿ ಸಂಯುಕ್ತ ಪಾಟೀಲ್ ಬರ್ತಾರೆ. ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದೀವಿ. ಎಷ್ಟು ಬರ್ಬೋದು ಕರ್ನಾಟಕ ನಿಮ್ಮ ಪ್ರಕಾರ? ನಮ್ಮ DK ಸಾಹೇಬ್ರು ಹೇಳಿದ್ದಾರೆ ಈಗ
20 ಮೇಲೆ ಬರ್ತದೆ ಅಂತ ಕರ್ನಾಟಕದಲ್ಲಿ. 20 ಮೇಲೆ ಬಂದೇ ಬರುತ್ತೆ. ಈ ಸತಿ ನಮ್ಮ ರಾಹುಲ್ ಗಾಂಧಿ ಕೂತ್ಕೊಳ್ತಾರೆ. ಆ ನಂಬಿಕೆ ನಮಗಿದೆ ಈಗ. ಸೊ ಈ ಸಲ ಬದಲಾವಣೆ ಬೇಕು. ಬೇಕು. ಈಗ ನಾವು ಯೂತ್ ಇದ್ದೀವಿ, ಬಟ್ ಯೂತ್ಗೆ ಎಲ್ಲ ಜಾಬ್ ಸಿಗ್ತಿಲ್ಲ ಈಗ ಮನೇಲಿ ಕೂತ್ಕೊಂಡ್ರೆ ಡಿಗ್ರಿ ಅವ್ರಿಗೆ 15,000 ಕೊಡ್ತಿದ್ದಾರೆ, ಅಯ್ಯೋರು ಇದು ಮಾಡಿರೋರಿಗೆ 3,500 ರೂಪಾಯಿ ಕೊಡ್ತಿದ್ದಾರೆ. ಈಗ ಮನೆಯಲ್ಲಿ ಜಾಬ್ ಸಿಗ್ತಿಲ್ಲ, ಏನು ಮಾಡೋದು ಈಗ? ಉದ್ಯೋಗ ಸಿಗ್ತಿಲ್ಲ. ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರೆ, ಬಟ್ ಉದ್ಯೋಗನೂ ಕೊಟ್ಟಿಲ್ಲ. ಸುಮ್ಮನೆ ಹೆಸರಿಗಷ್ಟೇ ಹೇಳ್ತಾರೆ ಎಲ್ಲ, ಬಟ್ ಕೆಲಸ ಯಾರೂ ಮಾಡೋದಿಲ್ಲ ಅಲ್ಲಿ. ಅದಕ್ಕೆ ಈ ಸತಿ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಕಾಂಗ್ರೆಸ್ ಬಂದರೆ ಅವ್ರು ಏನೇನು ಹೇಳಿದ್ದಾರೆ ಎಲ್ಲ ಪಕ್ಕ ಈಡೇರುತ್ತೆ ಸರ್. ಸೊ ನಿಮಗೆ ಕೆಲಸ ಮಾಡೋರು ಬೇಕು, ಅವರೇ ಬೇಕು. ಜನತೆಗೆಲ್ಲರಿಗೂ, ಕಾಮನ್ ಪೀಪಲ್ ಎಲ್ಲರಿಗೂ ನಮ್ಗೆ ಅವರೇ ಬೇಕು, ಕೆಲಸ ಮಾಡೋರೇ ಬೇಕು. ಸುಮ್ಮನೆ ಓಟ್ ತಗೊಂಡು ಡೆಲ್ಲಿಗೆ ಹೋಗಿ ಮತ್ತು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು, ಇಂಥವರೆಲ್ಲ ನಮಗೆ ಬೇಡ. ಜನರು ಕಾಮನ್ ಮನೆಗೆ ರೀಚ್ ಆಗಿ ಅಂಥ ಕೆಲಸ ಮಾಡೋರು ಬೇಕು. ಯಾಕಂದರೆ ಈಗ ನಡೀತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಈ ಥರ ಹಾಕಿದ ಕೆಲಸ ಮಾಡ್ತಿದ್ದಾರೆ. ಆ ಥರ ಗೌರ್ಮೆಂಟ್ ಬೇಕು ನಮಗೆ. ಬದಲಾವಣೆ ಬಯಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಂಟೈರ್ ಇಂಡಿಯಾದಲ್ಲಿ ಸೊ ಈಗ 10 ವರ್ಷ ಆಡಳಿತ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು. ಸೊ ಇನ್ನೂ ಏನಾದರೂ ಮಾಡಬೇಕಾ ಅಥವಾ ಯಾಕೆ ಬೇಕು ಮೋದಿ? ಎಜುಕೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ, ಲೈಕ್ ಆಮೇಲೆ ಕಮೆಂಟ್ ಬರುತ್ತೆ, ರೌಡಿಸಮ್ ಕಮ್ಮಿ ಆಗುತ್ತೆ, ರ್ಯಾಗಿಂಗ್ ಎಲ್ಲ ಕಮ್ಮಿ ಆಗುತ್ತೆ, ಲೈಕ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ ಜನ ಎಲ್ಲ. ಅದಕ್ಕೋಸ್ಕರ ಮೋದಿ ಇರಬೇಕು. ಕಾಂಗ್ರೆಸ್ ಬಂದರೆ ಅವೆಲ್ಲ ನಡೆಯಲ್ಲ, ಅಷ್ಟು ಇಲ್ಲ. ಅವ್ರು ಬೇರೆ ಥರ ಡೆವಲಪ್ಮೆಂಟು, ಇವ್ರದ್ದು ಬೇರೆ. ಲೈಕ್ ಬಿ ಜೆ ಪಿ ಬೆಸ್ಟ್ ಇದೆ. ಸೊ ಕೆಲವ್ರು ಹೇಳ್ತಾರೆ ಬಿ ಜೆ ಪಿಲಿ ಅಕ್ರಮಗಳು ನಡೀತಾ ಇದ್ದಾವೆ, ಜಾಬ್ ಕಾಲ್ಫರ್ ಆಗಲಿಲ್ಲ, ಸೊ ಇನ್ನೊಂದಾಗಲಿಲ್ಲ. ಕಾಂಗ್ರೆಸ್ ಟೈಮಲ್ಲಿ ಅದು ಆಗಿಲ್ವಲ್ಲ? ಯಾರಂತ ಹೇಳಿದ್ರು 2 ಕೋಟಿ ಮಾಡ್ತೀನಿ ಅಂತಂದ್ರು, ಅದು ಆಗಿಲ್ಲ ಅಂತ ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ಹೇಳ್ತೀರಾ? ಹಂಗೇನು ಗೊತ್ತಿಲ್ಲ ಬಾಸ್ ಅದೆಲ್ಲ. ಥ್ಯಾಂಕ್ ಯು. ಸೊ ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ಮೋದಿ. ಕಾಶ್ಮೀರ್ ಬಾರ್ಡ್ರನ್ನ ಅವರು ಮಾಡಿರೋದು 17AB, ಮತ್ತು ಕಾಶ್ಮೀರ್ಗೆ ನಮಗೆ ಯಾರು ಹೋಗೋಕ್ಕಾಗ್ತಾಯಿಲ್ಲ, ಅವರು ಮಾಡಿದ್ದಾರೆ. ರಾಮ ಜನ್ಮಭೂಮಿ ಕಟ್ಟಿದ್ದಾರೆ, ಗಂಗಾ ನದಿ ಕ್ಲಿಯರ್ ಮಾಡಿದ್ದಾರೆ, ಮತ್ತು ನಮ್ಮ ಸಬ್ಬನ್ ರೈಲ್ವೆ ಮಾಡಿದ್ದಾರೆ. ಕಾಂಗ್ರೆಸ್ನವರು 70 ವರ್ಷ ಆಳಿ ಏನು ಮಾಡಿದ್ದಾರೆ? ಅವರು ಗ್ಯಾರಂಟಿ ಯೋಜನೆಗಳು ಕೊಟ್ಟು ಬಸ್ಸುಗಳು ಕೆಟ್ಟೋಗ್ತಾ ಇದೆ. ಇವತ್ತಿನ ಎಲ್ಲಂದಲ್ಲೇ ಕೆಟ್ಟೋಗ್ತಾ ಇದೆ. ಯಾವನ ಗ್ಯಾರಂಟಿ ಯೋಜನೆ ಕೊಡೋಕ್ಕೆ ಕೇಳಿದ್ರು ಅವ್ರಿಗೆ ಮೋದಿ ಲೆಕ್ಕ ಕೊಡು ಅಂತ ಕೇಳ್ತಾರೆ. ಮೋದಿ ಕೊಟ್ಟಿದ ಮೇಲೆ ಮೋದಿ ದುಡ್ಡನ್ನು ದಿವಾಳಿ ಮಾಡಿದ್ದಾರೆ. ಮತ್ತು ಮೋದಿ ಅಂತಾರೆ, ಮೋದಿನ ಬೈತಾರೆ. ಯಾರು ಪ್ರಧಾನಮಂತ್ರಿನ ಬೈಯೋದು ನೋಡಿದ್ದೀರಾ? ಇಂಡಿಯಾದಲ್ಲಿ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಉಪರಾಷ್ಟ್ರಪತಿ ಆಗಲಿ, ರಾಜ್ಯಪಾಲ ಆಗಲಿ, ಇವನು ಬೈಯಂಗಿಲ್ಲ. ಸಂಸ್ಕೃತ ಅದನ್ನು ನಮ್ಮ ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ಪ್ರೈಮ್ ಮಿನಿಸ್ಟ್ರನ್ನ ಬೈತಾ ಇದ್ದಾರೆ. ಬೈಯೋಂಥ ಅವಶ್ಯಕತೆ ಇಲ್ಲ. ಅದು ತಿಳುವಳಿಕೆ ಇರಬೇಕು. ಇದು ಮೋದಿ ಬರಬೇಕು. ನಮ್ಮ ಇಂಡಿಯಾ, ನಮ್ಮ ಬಾರ್ಡರು ಬರಬೇಕಂದ್ರೆ ಮೋದಿ ಬರಬೇಕು. ಜನಗಳ ಅಭಿಪ್ರಾಯದ ಮೇಲೆ ಇದಾಗ್ತದೆ. ಮೋದಿ ಬರಬೇಕು. ಮೋದಿ ನಮ್ಮ ಪಾರ್ಟಿ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಪ್ಲಸ್ ಈ ಲೋಕಲ್ನವ್ರು ಯಾರು ಬರ್ತಾರೋ ಅವರು ಸಂಭಾಳ ಮಾಡ್ಕೊಂಡು ಹೋಗಬೇಕು. ಕರಪ್ಟಿವ್ ಕಮ್ಮಿ ಮಾಡಬೇಕು, ಲಂಚಾವತಾರ ಕಮ್ಮಿ ಮಾಡಬೇಕು. ಅದು ಮಾಡಿದ್ರೆ ನಮ್ಮ ದೇಶ ಉಳಿತದೆ. ಅದಕ್ಕೆ ಇಲ್ಲಾಂದರೆ ಪಾಕಿಸ್ತಾನಿಗೆ ಸೇಲ್ ಮಾಡ್ತೀವಿ ನಾವು ನಮ್ಮ ಇಂಡಿಯಾನ. ಮೋದಿ ಆಗಬೇಕು. ಯಾಕೆ ಮೋದಿನೇ ಆಗಬೇಕು? ಎಲ್ಲ ಹೆಲ್ಪ್ ಮಾಡಿರಲ್ಲ ಅವರು. ಏನೇನು ಹೆಲ್ಪ್ ಮಾಡಿದ್ದಾರೆ ನಿಮಗೆ? ಎಲ್ಲ ಬಡ ಜನರಿಗೆಲ್ಲ ಹೆಲ್ಪ್ ಮಾಡ್ಯಾರ ಅವರು. ಏನೇನು ಹೆಲ್ಪ್ ಮಾಡಿದ್ದಾರೆ? ಮೀನ್ಸು ಯಾವ ಥರ ಬೇಕು? ಇನ್ನೂ ಯಾವ ಥರ ಅಭಿವೃದ್ಧಿ ಆಗಬೇಕು ನಮ್ಮ ದೇಶ? ಇನ್ನು ಫುಲ್ ಇಂಪ್ರೂವ್ ಆಗಬೇಕು ನಮ್ಮ ದೇಶ ಎಲ್ಲ. ಬಡವರಿಗೆಲ್ಲ ಇನ್ನೂ ಹೆಲ್ಪ್ ಜಾಸ್ತಿ ಆಗಬೇಕು. ಮತ್ತೆ ಮೋದಿ ಬರಬೇಕು. ಮೋದಿ ಬರಬೇಕು. ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಯೋಜನೆಗಳು ಕೊಟ್ಟಿದ್ದಾರೆ. ಅದು ಅವ್ರದ್ದು ಯುವತಿಕರು ಮಾಡೋದು. ಮೋದಿ ಥರ ಯಾರೂ ಮಾಡಿಲ್ಲ. ಅದಕ್ಕೆ ನಮಗೆ BJP ಬರಬೇಕು. ಮತ್ತೆ ಮೋದಿನೇ ಬರಬೇಕು. MP ಎಲೆಕ್ಷನ್ ನಡೀತಾ ಇದೆ. ಪ್ರಧಾನಮಂತ್ರಿ ಆಯ್ಕೆಗೋಸ್ಕರ ಯಾರು ಪ್ರಧಾನಮಂತ್ರಿ ಆದರೆ ನಿಮಗೆ ಚಂದ? ಮೋದಿ ಬಂದರೆ ಒಳ್ಳೆಯದು, ಬಟ್ ಅಭಿವೃದ್ಧಿಗೆ ಬಡವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಇದು GST ಅದೆಲ್ಲ ಬಂದಿದೆ, ಇದು ವ್ಯಾಪಾರಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ಇಂಪ್ರೂವ್ಮೆಂಟ್ ಆಗಬೇಕು ಸ್ವಲ್ಪ. ಬಟ್ ಅವ್ರು ಬಂದರೆ ಫಾರಿನ್ನಲ್ಲಿ ಎಲ್ಲ ಹೆಸರು ಐತೆ ಅವ್ರದ್ದು. ಬಟ್ ಇದು ಬಡವರಿಗೆ ಸ್ವಲ್ಪ ಇನ್ನೂ ಅನುಕೂಲ ಮಾಡಬೇಕು. ಬಟ್ ಅವ್ರು ಬಂದ್ರೆ ಒಳ್ಳೆಯದು. ಚುನಾವಣೆ ಆಧಾರದ ಮೇಲೆ ನಡೀತಾ ಇದೆ. ಇದು ರಾಷ್ಟ್ರೀಯ ಮಟ್ಟದ್ದು. ಮೊನ್ನೆ MLA ಆದಾಗ ರಾಜ್ಯ ಮಟ್ಟದ ವಿಶ್ಲೇಷಣೆನೇ ಬೇರೆ, ಕೇಂದ್ರ ವಿಶ್ಲೇಷಣೆನೇ ಬೇರೆ. ಸಮರ್ಥ ನಾಯಕತ್ವ ಮೋದಿ ಅವರಿಗೆ ಮಾತ್ರ ಇದೆ. ನೆಹರು ಮನೆತನದ ಪ್ರತಿಯೊಬ್ಬ ವ್ಯಕ್ತಿಗಳು ಮಾಡಿದ ಅಷ್ಟೇ ಇದೆ, ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಎಲ್ಲ ಪ್ರತಿಯೊಂದು ಮೋದಿ
ಮಾಡ್ತಾನೆ. ಮೋದಿನೇ ಈ ಸರಿ ಬರಬೇಕು ಚುನಾವಣೆಯಲ್ಲಿ ಅಂತ ನಮ್ಮ ಅಭಿಲಾಷೆ. ಇನ್ನೂ ಏನಾದರೂ ಅಭಿವೃದ್ಧಿನ ಬಯಸ್ತಾ ಇದ್ದೀರಾ ಮೋದಿಯವ್ರ ಕಡೆಯಿಂದ? ಇನ್ನೂ ಸಾಕಷ್ಟು ಅಭಿವೃದ್ಧಿನ ಬಯಸ್ತಾ ಇದ್ದೀವಿ. ಸಾಕಷ್ಟು ಇನ್ನು ಅವರು 15,000 ಒಂದೊಂದು ಖಾತೆಗೆ ಹಾಕ್ತೀವಿ ಅಂದರೆ ಇನ್ನು ಹಾಕಿಲ್ಲ, ಅದೊಂದು ಉಳ್ಕೊಂಡಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬೇರೆ ದೇಶದಲ್ಲಿ ಯುದ್ಧ ಆದಾಗ ಅವ್ರನ್ನೆಲ್ಲ ಕರೆ ತರೋದು ಮಹತ್ತರವಾದ ಪಾತ್ರ ವಹಿಸ್ಯಾರೆ. ಇಷ್ಟೊಂದು ಹೇಳಿ ಮೋದಿಗೆ ಬಯಸ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ನಲ್ಲಿ ಬರಬೇಕಂದ್ರೆ ಕಾಂಗ್ರೆಸ್ಸಲ್ಲಿ ಅಷ್ಟು ಸ್ಥಾನಗಳು ನಿಂತಿಲ್ಲ, ಅವನ್ನೆಲ್ಲ ಬರೋಕ್ಕೂ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ ಬರೋಕ್ಕೆ ಸಾಧ್ಯತೆ ಇಲ್ಲ. INIDA ಇದರಲ್ಲಿ ಭಾಳ ಒಡಕುಗಳಿವೆ, ಪ್ರಾರಂಭದಲ್ಲೇ ಒಡಕು ಆದವು. ಅದರಿಂದ ಸಮರ್ಥ ನಾಯಕತ್ವ ಬೇಕಾದರೆ ಮೋದಿನೇ ಆರಿಸ್ಬೇಕಂತ ನಮ್ಮ ಅಭಿಪ್ರಾಯ. ಸರ್, ಈಗ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡಬೇಕು ಅಲ್ವಾ? ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಸೆಂಟ್ರಲಲ್ಲಿ ಮೋದಿ ಕಡೆಯಿಂದ ಯುವಕರಿಗೆ ಸೃಷ್ಟಿ ಮಾಡಬೇಕು ಉದ್ಯೋಗ, ಆದರೆ ಇದು ಸಮರ್ಪಕವಾಗಿ ನಡೀತಾ ಇಲ್ಲ. ಮೋದಿ ಇನ್ನು ಬಗ್ಗೆ ಆದರೂ ಅನುಸರಿಸಿ ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರಂತ ನಮ್ಮ ಭಾವನೆ. ಹೌದು, ಯಾರು ಬರ್ತಾರೆ ಪ್ರಧಾನಮಂತ್ರಿಯಾಗಿ ಮತ್ತೆ? ಅಲ್ಲಂದರೂ ಮೋದಿನೇ, ಆದರೂ ಇಲ್ಲಿ ಬರೋದಂತೂ ಕಾಂಗ್ರೆಸ್. ಹೌದು ಸರ್, ಬರೋದಲ್ಲದು ಅಲ್ಲಂದರೂ ಮೋದಿನೇ, ಇಲ್ಲಿ ಬರೋದಂತೂ ಕಾಂಗ್ರೆಸ್ಸೇ. ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲೇ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾದಾಗಲಿ ಬರೋದೇ ಕಾಂಗ್ರೆಸ್. ಹೌದು ಸರ್, ಮೋದಿ ಬರಬೇಕು. ಹೌದು. ಮತ್ತೆ ಮೋದಿನೇ ಯಾಕೆ ಬೇಕು ನಿಮಗೆ? ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಆದರೆ ಇವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೆಂಟ್ರಲಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಅಲ್ಲೇ ಇರಲಿ, ಚೆನ್ನಾಗಿರಲಿ, ಅವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಬರೋದಂತೂ ಕಾಂಗ್ರೆಸ್. ಸರ್, ಈಗ MP ಎಲೆಕ್ಷನ್ ಅಂತ ಬಂದರೆ ನಾವು ಪ್ರಧಾನಮಂತ್ರಿ ಇದು ಎಲ್ಲ ಸೆಂಟ್ರಲಲ್ಲಿ ಅಂತ ನೋಡ್ತೀವಿ. ಸೊ ಸ್ಟೇಟ್ಗೂ ಸೆಂಟ್ರಲ್ಗೂ ಏನು ಡಿಫ್ರೆನ್ಸ್ ಸರ್? ಈಗ ಕರ್ನಾಟಕದಲ್ಲಿ ಏನೋ ಬರುತ್ತೆ ಅಂದ್ಕೊಳ್ಳಿ MP. ಹೌದು. ಸೊ ಅದೆಲ್ಲ ಕನ್ಸಿಡರ್ ಆಗುತ್ತಾ ಪ್ರಧಾನಮಂತ್ರಿ ಆಯ್ಕೆಗೋಸ್ಕರ? ಅವ್ರಿಗೆ ಸಿಕ್ಕೇ ಸರ್ ಅಲ್ಲಿ. ಹೌದು ಸರ್, ಅಲ್ಲಿ ಸಿಗುತ್ತೆ ಅವ್ರಿಗಂತೂ ಅಲ್ಲಿ ಸಿಕ್ಕುತ್ತೆ ಸರ್. ಮೋದಿನೇ ಇನ್ನೊಂದು ಸಾರಿ ಪ್ರಧಾನಿ ಆಗ್ತಾರೆ. ಅದರ ಕಾರಣ ಏನಂತ, ನಾಯಕತ್ವ ಇಂಪಾರ್ಟೆಂಟ್ ಇಂಡಿಯಾಕ್ಕೆ. ಆ ನಾಯಕತ್ವ, ಬದಲಿ ನಾಯಕತ್ವ ಬರೋವರೆಗೂ ಮೋದಿನೇ ಮುಂದುವರಿಲಿ ಅಂತ ನನ್ನ ಆಸೆ ಅಷ್ಟೇ. ಈಗ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಸೊ ಬದಲಾವಣೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ 10 ವರ್ಷ ನೋಡಿದ್ದೀವಿ ನಾವು. ಸೊ ಮುಂದಕ್ಕೆ ಬೇರೆ ಚೇಂಜ್ ನೋಡೋಣ ಅಂತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ನಾಯಕತ್ವ ಮೈಗೂಡಿಸ್ಕೋಬೇಕಲ್ಲ. ಯಾರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ನಾಯಕತ್ವ ಬಂದರೆ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಆಗೋವರೆಗೂ ಮೋದಿನೇ ಮುಂದುವರಿತಾರೆ. ಮೋದಿನೇ ಮುಂದುವರಿಲಿ ಅನ್ನೋದು ಕೊಡೋದು ನಮ್ಮ ಆಸೆ. ಹಾಸನದಲ್ಲಿ ನಮ್ಮ NDA ಅಭ್ಯರ್ಥಿ ಬಹುಮತ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಸರ್, ಈಗ ರಾಹುಲ್ ಗಾಂಧಿ ಮೋದಿ ಕಂಪೇರ್ ಮಾಡಿಕೊಂಡ್ರೆ, ಸೊ ರಾಹುಲ್ ಗಾಂಧಿನೂ ಈಕ್ವಲ್ ಇದ್ದಾರಲ್ವಾ? ಅವರು ನ್ಯಾಷನಲ್ ಲೀಡ್ರು ಅಂತ ಹೇಳ್ತಾರೆ ಎಲ್ಲರೂ. ಸೊ ಅದಕ್ಕೆ ನೀವೇನು ಹೇಳ್ತೀರಾ? ಸರ್, ನಂಬಿಕೆಯನ್ನು ಬರಬೇಕು. ಈಗ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆ ಬರೋವರೆಗೂ ಕೂಡ ಇದು ಹೀಗೇ ಮುಂದುವರಿತದೆ ಅಷ್ಟೇ. ಆ ನಂಬಿಕೆನ ಹುಟ್ಟಿಸ್ಬೇಕಲ್ಲ. ಹಾಗಾಗಿ ಬೇರೆ ಯಾವುದೇ ಪಾರ್ಟಿ ಬಂದರೂ ಕೂಡ ಅದು ಚೌಪಾಟಿ ಆಗ್ಬಿಡುತ್ತೆ. ಒಂದು ಆಡಳಿತ ಬಿಗಿ ಬರೋದಿಲ್ಲ. ಹಾಗಾಗಿ ಅದನ್ನೇ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಆಸೆ. MP ಎಲೆಕ್ಷನ್ ಅಲ್ವಾ, ಅದು ದೇಶ ಕಾಪಾಡಬೇಕು. BJP ಸರ್ಕಾರ ಬರಬೇಕು, ಮೋದಿ ಬರಬೇಕು ಅಷ್ಟೇ. ಅವರೇ ಬರಬೇಕು. ಅದು ಆಮೇಲೆ ನೋಡೋಣ. ಯಾವುದೋ ML ಎಲೆಕ್ಷನ್ ಆಮೇಲೆ ನೋಡ್ಕೊಳ್ಳೋಣ ಯಾರು ಬರಬೇಕೇನಂತಬಿಟ್ಟು. ಈ ಎಲೆಕ್ಷನ್ಗೆ BJP ಮೋದಿ ಬರಬೇಕು. ಯಾಕೆ ಬರಬೇಕು ನಿಮ್ಮ ಪ್ರಕಾರ? ಯಾಕೆ ಬರಬೇಕು? ಅವರೆಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾರೆ. ಸರ್ಕಾರ ದೇಶ ಕಾಪಾಡ್ತಾರೆ ಅವರು, ಆಯಿತಾ? ಬೇರೆಯವ್ರು ಬಂದರೆ ಅದು ಮಾಡೋಕ್ಕಾಗಲ್ಲ. ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರೋಲ್ಲ. ಇವ್ರು ನಾಲೆಡ್ಜ್ ಇದೆ. ಇವರು 16 ವರ್ಷದ ಮಾಡಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಇವರು ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ, ಒಳ್ಳೆಯದು. ಅದಕ್ಕೋಸ್ಕರ ಮತ್ತೆ ಮೋದಿ ಬೇಕು. ಮತ್ತೆ ಪ್ರಧಾನಮಂತ್ರಿ ನಮಗೆ ಮೋದಿನೇ ಆಗಬೇಕು. ಮೋದಿ ಅಂದರೆ ಈಗಿಂದ ಈಗಿನ ಸಿಚುವೇಶನ್ಗೆ ನಮಗೆ ಮೋದಿನೇ ಆಗಬೇಕು. ಮೋದಿ ನಿಮ್ಗೆ ಇಷ್ಟ? ಮತ್ತೆ ಮೋದಿ ಬರ್ತಾರೆ, ಪಕ್ಕ ಬಂದೇ ಬರ್ತಾರೆ. 100% ಮೋದಿನೇ. ಅವರೇ ಬರಬೇಕು. ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಗ್ಯಾರಂಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಮೋದಿನೇ ಪ್ರಧಾನಿ ಆಗಬೇಕು. 100% ಅವರೇ ಆಗೋದು ಈ ಸದ. ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ಮೋದಿ ಅವರೇ ಆಗಬೇಕು. ಮೋದಿ ಅವರೇ ಆಗಬೇಕು. ಯಾಕೆ ಮೋದಿ ಅವರೇ ಆಗಬೇಕು? ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಒಳ್ಳೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ದೇಶನ. ಅದಕ್ಕೆ ನಿಮ್ಮ ಏರಿಯಾದಲ್ಲಿ ಯಾರು ಗೆಲ್ತಾರೆ? ನಮ್ಮ ಏರಿಯಾದಲ್ಲಿ BJPನೇ ಗೆಲ್ಲುತ್ತೆ. ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ಸು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕೊಟ್ಟಿದ್ದಾರೆ ಸರಿ, ಆದರೂ ಬರೀ ಗ್ಯಾರಂಟಿ ಒಂದೇ ಮುಖ್ಯ ಅಲ್ವಲ್ಲ. ಇಡೀ ದೇಶದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂದರೆ ಉಚಿತವಾಗೆಲ್ಲ ಬೇಡ ಅಂತಿದ್ದೀರಿ ನೀವು? ರೀಸನಬಲ್ ಆಗಿರಬೇಕು.
ಸೊ ನಿಮ್ಮ ನೆಚ್ಚಿನ ಪ್ರಧಾನಿ ಯಾರು? ಸರ್ ಏನು ಸರ್ ಹಿಂಗೆ ಕೇಳ್ತಿದ್ದೀರಾ? ಯಾರು ಹಿಂಗೆ ಕೇಳಿದ್ರು ಅದೇ ಹೆಸರು ಮೋದಿಜಿಯವರ. ಯಾಕೆ ಮೋದಿನೇ ಬೇಕು ಸರ್ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದ ಹಿಂದೆ ಹೆಂಗಿತ್ತು, ಇವಾಗ ಹೆಂಗಿದೆ ನೋಡಿ. ನಾನೊಬ್ಬ ಡ್ರೈವರು, ಇವತ್ತು ಬೇರೆ ಬಿಸ್ನೆಸ್ಸಿಗೆ ಬಂದಿದ್ದೀನಿ. ನಾವು ಅವಾಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ವಿ, ಆದರೆ ಬೇರೆ ದಾರಿಯಲ್ಲಿ ಸಂಪಾದನೆ ಮಾಡ್ತಿದ್ವಿ. ಇವತ್ತು ನಿಯತ್ತಿನ ದಾರಿಯಲ್ಲಿ ಕರೆಕ್ಟಾಗಿ ಸಂಪಾದನೆ ಮಾಡ್ತಾ ಇದ್ವಿ, ಇಷ್ಟೇ ವ್ಯತ್ಯಾಸ. ಇದು ನಿಯತ್ತಿನ ದಾರಿ, ಇನ್ನೊಂದು ದಾರಿ ಇದೆ, ಅದು ಬೇರೆ ಥರ ದಾರಿ. ಅದಕ್ಕೋಸ್ಕರ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ದು ಯಾವ ಕ್ಷೇತ್ರ? ಸರ್ ನಮ್ಮದು ಹಾಸನ. ಹಾಸನ. ಯಾರು ಗೆಲ್ತಾರೆ ಸರ್ ಅಲ್ಲಿ ಈ ಸಲ JDS. ಸ್ವಾತಿ ಅಂತ. ಯಾವ ಊರು? ನಮ್ಮದು ಮೈಸೂರು ಸರ್. ಮೈಸೂರು. ಈಗ ನಿಮ್ಮ ಮನೆಯವರು ಹೇಳಿದ್ರು ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಂತ. ನಮ್ಮದು ಅದೇ ಸರ್. ಅದೇ ಯಾಕೆ ಅವರೇ ಆಗಬೇಕು? ಸೊ ಇಂದ ಹೆಲ್ಪಿಂಗ್ ಇದೆ. ಈ ನಮಗೆ ಬಸ್ಸಿಂದ ನೆಸೆಸಿಟಿ ಏನಿಲ್ಲ ಸರ್, ಯಾಕಂದರೆ ಅದರಿಂದ ಏನು ಉಪಯೋಗ ಇಲ್ಲ. ಏನು ಯಾವಾಗಲೂ ನಾವೇನು ಓಡಾಡಲ್ಲ ಅಲ್ವಾ. ಸೊ ಹಂಗಾಗಿ ಅದರಿಂದ ನಮಗೇನು ಬಸ್ ಉಚಿತ ಒಂದು ಬಿಟ್ಟರೆ ಇನ್ನೇನಿದೆ ಸರ್. ನೀವು ಹಾಸನ ಓಟ್ ಹಾಕ್ತೀರಾ, ಮೈಸೂರಲ್ಲಿ ಓಟ್ ಹಾಕ್ತೀರಾ? ಯಾವುದೇ ಆಗಿರಲಿ ಸರ್, ನಮ್ಮ ಮತ ಯಾವಾಗಿದ್ರು ಮೋದಿಯವರು. ಈಗ ರಾಜರು ನಿಂತಿದ್ದಾರೆ ಇಲ್ಲಿ ಸರ್, ರಾಜರು ಗೆಲ್ತಾರಾ? ನೋ ಐಡಿಯಾ ಸರ್. ನೋ ಐಡಿಯಾ. ಸರ್ ಈಗೆಲ್ಲ ಪ್ರಧಾನಮಂತ್ರಿ ಆಯ್ಕೆ ನಡೀತಾ ಇದೆ, MP ಎಲೆಕ್ಷನ್ ನಡೀತಾ ಇದೆ ಸುತ್ತ ಇಂಡಿಯಾ ಫುಲ್ಲು. ಸೊ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಮೋದಿ. ಮೋದಿನೇ ಯಾಕೆ? ಮೋದಿ ತುಂಬ ಕೆಲಸ ಮಾಡಿದೆ ಸರ್. ಮೋದಿ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಇಂಪ್ರೂವ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಈ 10 ವರ್ಷದಲ್ಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇನ್ನೂ ಮಾಡಬೇಕಾ? ಮಾಡಬೇಕು. ಏನೇನು ಮಾಡಬೇಕು? ಇಲ್ಲ, ತುಂಬ ಫೆಸಿಲಿಟಿ ಮಾಡಬೇಕು. ಈಗ ಪ್ರಣಾಳಿಕೆಗಳು ಬಿಟ್ಟಿದ್ದಾರೆ, ಅವೆಲ್ಲ ಹೆಂಗೆ ನಿಮಗೆ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ ಸರ್, ಅನುಕೂಲ ಆಗುತ್ತೆ. ಮತ್ತು ಈ ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದು ಸುಳ್ಳು, ಅದು ಬೇಡ ಸರ್. ನಮಗೆ ಇದು ನಮ್ಮದೇ ದುಡ್ಡು ತಿಂದು ನಮ್ಮದೇ ಇದು ಮಾಡ್ತಿದ್ದಾರೆ ಅವರು. ನಮ್ಮದು ಟ್ಯಾಕ್ಸ್ ದುಡ್ಡು ತಿಂದು ಅವ್ರ ಜೇಬಿಂದ ಕೊಡ್ತಿಲ್ಲ, ನಮ್ಮ ಇದರಲ್ಲಿ ಕೊಡ್ತಿದ್ದಾರೆ. ಅದು ಅವರು ಸುಮ್ಮನೆ ಇದು. ನಿಮ್ಮದು ಯಾವ ಕ್ಷೇತ್ರ? ನಮ್ಮದು ನಾರ್ತ್. ಯಾರು ಗೆಲ್ತಾರೆ? BJP. 100%. ಮಾತಾಡ್ತೀರಾ? ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಆಗಬೇಕು. ಯಾಕೆ ಆಗಬೇಕು ನರೇಂದ್ರ ಮೋದಿ? ನಾವು ದೇಶಕ್ಕೆ ಏನಾದರೂ ಮಾಡ್ತಾರೆ ಅಣ್ಣ, ಬೇರೆಯವ್ರು ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಬೇರೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಇದುವರೆಗೂ, ಇವಾಗಲೂ ಆಗಲ್ಲ, ಮುಂದೆ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಆಗಬೇಕು ಅವರಾದರೆ ಆಗ್ತಾರೆ. ಮಿಲಿಟ್ರಿ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ತಾರೆ ಅಣ್ಣ. ಭರವಸೆ ಅಂದರೆ ಮೋದಿ. ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿಯವರೇ ಆಗಬೇಕಂತ ಆಸೆ. ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ, ಇವಾಗೆಲ್ಲ ಮುಂದೆ ಫ್ಯೂಚರ್ ಏನಾದರೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಸೆ ಅಷ್ಟೇ. ಅವ್ರು ಬಂದರೆ ಏನಾದರೂ ಮುಂದೆ ಫ್ಯೂಚರಲ್ಲಿ ಒಳ್ಳೇದಾಗತ್ತೆ, ಅದಕ್ಕೋಸ್ಕರ ಮೋದಿಯವ್ರು ಬೇಕು. ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ನಮ್ಮದು ಪ್ರಾಪರ್ ಬಂದು ಚಿತ್ರದುರ್ಗ, ಅಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ. ಯಾರು ಬಂದರೂ ಮೋದಿಯವ್ರದ್ದು BJP ಸರ್ಕಾರ ಬರಲಿ ಅನ್ನೋದೇ ಆಸೆ ಅಷ್ಟೇ. 5 ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಗ್ಯಾರಂಟಿ ಕೊಡೋದೇ ಬೇಡ ಅನಿಸುತ್ತೆ. ಯಾಕೆ ದುಡ್ಕೊಂಡು ತಿಂತೀವಲ್ವಾ, ದುಡ್ಕೊಂಡೇ ತಿಂತಾ ಇದ್ದೀವಿ, ಮುಂದೆನೂ ನಾವು ದುಡ್ಕೊಂಡೇ ತಿಂತೀವಿ. ಅವ್ರು ಕೊಡ್ತಾರೆ ಅಂತ ನಾವೇನು ಹೆಚ್ಕೊಂಡು ದುಡಿದಲ್ಲೇ ಮನೇಲೇ ಇಲ್ಲ ಅಲ್ಲ, ಅಷ್ಟೇ. ಯಾಕೆ ಮೋದಿಜಿನೇ? ನೋಡಿ, ಈಗ ಸರ್ಕಾರ ಈಗ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಕೊಟ್ಟರೆ ಸರಿ ಇರಲ್ಲ, ಅದಕ್ಕೋಸ್ಕರ ನಮಗೆ ಮೋದಿನೇ ಬೆಸ್ಟ್. ಬದಲಾವಣೆ ಬಯಸಲ್ಲ. ಬದಲಾವಣೆ ಅಂತಂದರೆ ಮೀನ್ಸ್ ಈಗ 10 ವರ್ಷ ಮಾಡಿದ್ದಾರೆ, ಈಗ ಅವರೇ ಬೇಕು. ಅವರೇ ಬೇಕು. ಹೌದು ಸರ್. ಸೊ ಯಾಕೆ, ಏನಾದ್ರು ರೀಸನ್ ಬೇಕಲ್ಲ ಸರ್? ನಾವು ಒಂದು ಡೈರೆಕ್ಟ್ ಹೇಳ್ತೀನಿ, ಹಿಂದುತ್ವ ಉಳಿಬೇಕಂದ್ರೆ ಮೋದಿಜಿ ಬೇಕು ಅಷ್ಟೇ. ಹಿಂದುತ್ವಕ್ಕೋಸ್ಕರ ನೀವು ಮೋದಿಜಿ ಬೇಕು. ಹೌದು. ಪ್ರಧಾನಮಂತ್ರಿ ಯಾರು ಬೇಕು ನಿಮಗೆ? ಮೋದಿ ಬೇಕು ಅಷ್ಟೇ. ಯಾಕೆ ಬೇಕು ಮೋದಿ? ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಮತ್ತು ಕಾಂಗ್ರೆಸ್ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ನಿಮಗೆ? ಆ ಗ್ಯಾರಂಟಿ ಎಲ್ಲ ಸುಮ್ಮನೆ ವೇಸ್ಟ್ ಸರ್, ಜನ ವೇಸ್ಟ್. ಸೊ ಅದಕ್ಕೋಸ್ಕರ ನೀವು ಮೋದಿ ಬೇಕು. ಎಲ್ಲರೂ ಸೋಮಾರಿತನಗಳು ಆಗ್ತಾ ಇದೆ, ಅದರಿಂದ ಸೋಮಾರಿಗಳು ಆಗ್ಬಾರ್ದು ಅಂತ ನಿಮ್ಮ ಒಂದು ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಮೋದಿ ಬೇಕು. ಹೌದು. ಮಂತ್ರಿ ನಮಗೆ ನರೇಂದ್ರ ಮೋದಿ ಆಗಬೇಕು. ಯಾಕೆ ಆಗಬೇಕು ನರೇಂದ್ರ ಮೋದಿ? ಅವರು ಹಿಂದುತ್ವವಾದಿ ಮತ್ತು ಜಾತ್ಯತೀತವಾದಿ ಒಬ್ಬರು, ಮತ್ತು ಇನ್ನೊಬ್ಬರು ಏನಪ್ಪ ಅಂದರೆ ಸಾರ್ವಜನಿಕವಾಗಿ ಅವ್ರು ಕಾಣಿಸ್ಕೋತಾರೆ ಚೆನ್ನಾಗಿ ಜನಗಳ ಜೊತೆ, ಆದ್ದರಿಂದ ಅವರೇ ಆದರೆ ತುಂಬ ಒಳ್ಳೆಯದು. ಈಗ 5 ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್, ಅದ್ರ ಬಗ್ಗೆ ಏನೇನು ಹೇಳ್ತೀರಾ? ಸರ್, ಕೆಲವರು ಬಂದಿದೆ, ಕೆಲವರು ಬಂದಿಲ್ಲ. ಅದು ಅದರಿಂದ ನಮ್ಮ ದುಡ್ಡು ನಮಗೆ ಅಲ್ವಾ ಅದು? ಇಲ್ಲ ಅದಿರಪ್ಪ, ಫಸ್ಟ್ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ, ಅದೊಂದು. ಕೆಲವ್ರು ಬಂದೇ ಇಲ್ಲ, ಅದು ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಟ್ಟಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ಏನು ಅಂತ ಇದಿಲ್ಲ. ಗ್ಯಾರಂಟಿ ನಿಮಗೆ ಮೋದಿನೇ ಬೇಕು. ಮೋದಿನೇ ಬೇಕು.